ಸೋಷಿಯಲ್ ಮೀಡಿಯಾ ಸೆನ್ಸೇಷನಲ್ ಜೋಡಿಯ ಕಥೆ ಇದು. ವೈರಲ್ ಆಗಿತ್ತು ಈ ಜೋಡಿಯ ಡಿಫರೆಂಟ್ ಸ್ಟೋರಿ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿನೇ ವೈರಲ್ ಆಗಿತ್ತು ಈ ಜೋಡಿಯ ಕಥೆ. ಸೆನ್ಸೇಷನಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿಯ ಕಥೆ ವೈರಲ್ ಆಗಿತ್ತು. ವೈರಲ್ ಆಗಿದ್ದ ಜೋಡಿಯ ಡಿಫರೆಂಟ್ ಸ್ಟೋರಿಯೊಂದನ್ನು ನಾವು ತೋರಿಸ್ತಿದ್ದೀವಿ. ದೂರವಾಗಿ ಒಂದಾಗಿದ್ದ ಕಪಲ್ಸ್ ಮತ್ತೆ ಈಗ ದೂರವಾಗ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿನೇ ವೈರಲ್ ಆಗಿತ್ತು ಇವರ ಸ್ಟೋರಿ. ಏನಾಯ್ತು ಈ ಜೋಡಿ ಮಧ್ಯೆ ಮತ್ತೆ ಅನ್ನುವಂಥದ್ದು. ಆ ಒಂದು ಸೀರಿಯಲ್ ಇವರನ್ನ ಮತ್ತೆ ದೂರ ಮಾಡ್ತಾ, ಸಿನಿಮಾ ಸೀರಿಯಲ್ನಿಂದ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಸೋಷಿಯಲ್ ಮೀಡಿಯಾದ ಸೆನ್ಸೇಷನಲ್ ಜೋಡಿಯ ಕಥೆ. ಒಂದಾಗಿದ್ದವರು ಮತ್ತೆ ದೂರವಾದ್ರು, ದೂರವಾಗಿದ್ದ ಜೋಡಿ ಮೊದಲು ಒಂದಾಗಿದ್ರು, ಈಗ ಮತ್ತೆ ದೂರವಾಗಿದ್ದಾರೆ. ಕಪಲ್ಸ್ ಮಧ್ಯೆ ಏನಾಯ್ತು ಅನ್ನುವಂಥದ್ದು ಡಿಫರೆಂಟ್ ಸ್ಟೋರಿ ಒಂದು. ಏನಾಯ್ತು ಈ ಜೋಡಿ ಮಧ್ಯೆ? ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿ ಭಾರಿನೇ ವೈರಲ್ ಆಗಿತ್ತು. ಆ ಒಂದು ಸೀರಿಯಲ್ ಇವರನ್ನ ದೂರ ಮಾಡ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಿದೆ. ಸಿನಿಮಾ ಸೀರಿಯಲ್ನಿಂದ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಈಗ ಮತ್ತೆ ಇದೊಂದು ಉದಾಹರಣೆಯಾಗಿದೆ. ಸಾಕಷ್ಟು ಇಂಥ ಸೆನ್ಸೇಷನಲ್ ನ್ಯೂಸ್ನ ನಾವು ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆ, ಏನಾಯ್ತು ಈ ಜೋಡಿಯ ಮಧ್ಯೆ? ಸೋಷಿಯಲ್ ಮೀಡಿಯಾದಲ್ಲಿ ಭಾರಿನೇ ವೈರಲ್ ಆದಂತಹ ಜೋಡಿಯ ಕಥೆ ಇದು. ಈ ಜೋಡಿ ವೈರಲ್ ಆಗಿತ್ತು. ದೂರವಾಗಿದ್ದಂತಹ ಜೋಡಿ ಮತ್ತೆ ಒಂದಾಗಿದ್ರು. ಅದಾದ ನಂತರ ಮತ್ತೆ ಈಗ ದೂರವಾಗಿದ್ದಾರೆ. ಡಿಫರೆಂಟ್ ಸ್ಟೋರಿ ಒಂದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಂತಹ ಜೋಡಿಯ ಮಧ್ಯೆ ಏನಾಯ್ತು ಅನ್ನೋದು. ಒಂದು ರೀತಿ ನೋಡೋದಾದ್ರೆ ಸೀರಿಯಲ್ನಿಂದ ಇವರು ದೂರವಾದ್ರ ಅನ್ನುವಂಥದ್ದು ಈಗ ಪ್ರಶ್ನೆ ಮೂಡ್ತಿದೆ. ಯಾಕೆ, ಏನಾಯ್ತು ಅಂತ ನೋಡೋದಾದ್ರೆ ಸಿನಿಮಾ, ಸೀರಿಯಲ್ ಇದೆಲ್ಲ ಇಂಪ್ಯಾಕ್ಟ್ ಆಗುತ್ತಲ್ಲ, ಇದು ಕೂಡ ಕಪಲ್ಸ್ ಮಧ್ಯೆ ಬಿರುಗಾಳಿಯನ್ನ ಮೂಡಿಸುತ್ತೆ ಅನ್ನುವಂಥದ್ದು ಖಂಡಿತ. ಯಾರು ಆ ಜೋಡಿ ಅನ್ನೋದಾದ್ರೆ ಮಂಜು ಲೀಲಾ ಬದುಕಿನಲ್ಲಿ ಮತ್ತೆ ಬಿರುಗಾಳಿ. ಒಂದು ವಿಡಿಯೋದಿಂದ ಹುಟ್ಟಿದೆಯಂತೆ ಬಿರುಗಾಳಿ. ರಾತ್ರೋರಾತ್ರಿ ಕಿತ್ತಾಡಿದ್ದಾರೆ ಮಂಜು ಮತ್ತು ಲೀಲಾ. ಕೆಲ ತಿಂಗಳ ಹಿಂದೆ ಅವರು ಒಂದಾಗಿದ್ರು. ಆ ಒಂದು ವಿಡಿಯೋದಿಂದ ಈಗ ಹಲವಾರು ಅನುಮಾನಗಳು ಅವರ ಮಧ್ಯೆ ಹುಟ್ಟಿದೆ. ಮನೆ ಬಿಟ್ಟು ಹೋಗಲು ಸಿದ್ಧವಾಗಿದ್ದಾರೆ ಲೀಲಾ. ನಿನ್ನ ಜೊತೆ ಮತ್ತೆ ಬಂದಿದ್ದೆ, ತಪ್ಪಾಯ್ತು ಅಂತ ಈಗ ಲೀಲಾ ಹೇಳಿದ್ದಾರಂತೆ. ನಿನ್ನ ಎಷ್ಟು ಅನುಸರಿಸಲಿ ಅಂತ ಗೋಳಾಟ ಮಾಡಿದ್ದಾರಂತೆ ಲೀಲಾ. ಮಂಜು ಲೀಲಾ ಬದುಕಿನಲ್ಲಿ ಮತ್ತೆ ಬಿರುಗಾಳಿ. ಒಂದು ವಿಡಿಯೋದಿಂದ ಹುಟ್ಟಿತಂತೆ ಅನುಮಾನ. ರಾತ್ರೋರಾತ್ರಿ ಕಿತ್ತಾಡ್ಕೊಂಡಿದ್ದಾರೆ. ಆ ಒಂದು ವಿಡಿಯೋದಿಂದ ಹಲವಾರು ಅನುಮಾನಗಳು ಹುಟ್ಕೊಂಡಿವೆ. ಈಗ ಮತ್ತೆ ಮನೆ ಬಿಟ್ಟು ಹೋಗ್ಲು ಸಿದ್ಧವಾಗಿದ್ದಾರಂತೆ ಲೀಲಾ. ನಿನ್ನ ಎಷ್ಟು ಅನುಸರಿಸಲಿ, ಎಷ್ಟು ನಿನ್ ಜೊತೆ ಹೊಂದ್ಕೊಂಡು ಹೋಗ್ಲಿ, ನಿನ್ ಜೊತೆ ಬಂದಿದ್ದೇ ತಪ್ಪಾಯ್ತು ಅಂತ ಗೋಳಾಟವಾಡಿದ್ದಾರಂತೆ. ಮನೆ ಬಿಟ್ಟು ಹೋಗಲು ಸಿದ್ಧರಾಗಿದ್ದಾರಂತೆ ಈಗ ಲೀಲಾ. ಕಾಂಪ್ರಮೈಸ್ ಅನ್ನೋದು ಒಂದು ಲೆವೆಲ್ ತನಕ ಇರುತ್ತೆ. ಎಷ್ಟು ಅಂತ ನಿನ್ನನ್ನು ಅನುಸರಿಸಕ್ಕಾಗತ್ತೆ ಅನ್ನೋ ರೀತಿಯಲ್ಲಿ ಈಗ ಮತ್ತೆ ರಾತ್ರೋರಾತ್ರಿ ಕಿತ್ತಾಡಿಕೊಂಡು ಯಾವುದೋ ಒಂದು ವಿಡಿಯೋ ಕಾರಣಕ್ಕೆ ಅನುಮಾನ ಹುಟ್ಟಿ ಮತ್ತೆ ದೂರ ಆಗ್ತಿದ್ದಾರೆ ಈ ಜೋಡಿ. ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಕೊಡಿದ್ಲು. ಯಾಕೆ ಲೀಲಾ ಏನ್ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ, ಸುಮ್ನೆ ಇರೋ. ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯ್ಲಿ ನಾನು. ಅಂದ್ರೆ ಬೇಡ ನೀನ್ ನನ್ಗೆ. ಎಷ್ಟು ಅಂತ ನಿನ್ ಜೊತೆ ಬಿಡ, ಸುಮ್ನೆ ಬೇಡ ನನ್ಗೆ. ಈ ಜೋಡಿ ಭಾರಿನೇ ವೈರಲ್ ಆಗಿತ್ತು. ದೂರವಾಗಿದ್ರು. ತದನಂತರ ಅನೇಕ ಮಾಧ್ಯಮಗಳಲ್ಲಿ ಇವರ ಕಿತ್ತಾಟ, ಗೋಳಾಟ, ಸಂದರ್ಶನ ಎಲ್ಲವೂ ಆದವು. ತದನಂತರ ಒಂದು ಸಂಧಾನಕ್ಕೆ ಬರಲಾಯಿತು. ಆಮೇಲೆ ಇಲ್ಲ, ನಾವು ಒಟ್ಟಿಗೆ ಬಾಳ್ತೀವಿ, ಮಕ್ಕಳಿಗೋಸ್ಕರ ಒಟ್ಟಿಗೆ ಇರ್ತೀವಿ ಅಂತ ಇಬ್ಬರು ಹೇಳಿಕೊಂಡಿದ್ರು. ಈ ಹಿಂದೆ ಅವ್ರಿಗೂ ಕೂಡ ಬೇರೆ ಬೇರೆ ಅಫೇರ್ಸ್ ಇರುವಂತಹ ವಿಚಾರವಾಗಿ ಕೇಳಲಾಗಿತ್ತು. ಆ ಪ್ರಶ್ನೆಗಳಿಗೂ ಕೂಡ ಮುಕ್ತವಾಗಿ ಉತ್ತರಿಸಿದ್ರು. ಅದಾದ ಮೇಲೆ ನಮ್ಮಿಂದ ತಪ್ಪುಗಳಾಗಿವೆ, ಇಬ್ಬರ ಮಧ್ಯೆನೂ ಸಾಕಷ್ಟು ತಪ್ಪುಗಳು ನಡೆದಿವೆ, ಆದರೆ ಅದನ್ನೆಲ್ಲ ಮರೆತು ನಾವು ಮಕ್ಕಳಿಗೋಸ್ಕರನಾರು ಒಂದಾಗಿ ಇರ್ತೀವಿ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ರು. ಈಗ ಮತ್ತೆ ಅದೇ ವರ್ಷೆಯನ್ನು ಶುರು ಮಾಡಿಕೊಂಡಿದ್ದಾರೆ ಈ ಕಪಲ್ಸ್. ಒಂದು ವಿಡಿಯೋದಿಂದ ಹುಟ್ಟಿತಂತೆ ಅನುಮಾನ. ಒಂದಷ್ಟು ದಿನ ಒಟ್ಟಿಗೆ ಇರೋದು, ಮತ್ತೆ ಮಾಧ್ಯಮದ ಮುಂದೆ ಬರೋದು, ಮತ್ತೆ
ಸೆನ್ಸೇಷನಲ್ ನ್ಯೂಸ್ ಅಂತ ವೈರಲ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ಎಲ್ಲರೂ ಸೇರಿಸಿ ಇವರನ್ನ ಒಂದು ಮಾಡೋದು, ಮತ್ತೆ ಅದೇ ವರ್ಷೆಯನ್ನ ಮತ್ತೆ ಶುರು ಮಾಡಿದ್ದಾರೆ. ಈಗ ನಿನ್ನನ್ನ ಎಷ್ಟು ಅನುಸರಿಸ್ಲಿ, ನನ್ನ ಕಡೆ ನಿನ್ನ ಜೊತೆ ನನಗೆ ಇರಕ್ಕಾಗ್ತಿಲ್ಲ, ಸಾಕು ನನಗೆ ಈ ಜೀವನ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಈ ಕಡೆ ಲೀಲಾ ಹೇಳೋದು, ಇಲ್ಲ ನನ್ನ ಚಿನ್ನು ಅವಳೆ, ಮುದ್ದು ಅವಳೆ ಅಂತ ಈ ಕಡೆ ಮಂಜು ಬರೋದು. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಈ ವಿಡಿಯೋ, ಈ ಕಪಲ್ಸ್ ಈ ವಿಡಿಯೋ. ಒಂದು ಆಡಿಯೋದಿಂದ, ಒಂದು ವಿಡಿಯೋದಿಂದ ಅವರ ಮಧ್ಯೆ ಬಿರುಕು ಹುಡುತ್ತಂತೆ. ಮತ್ತೆ ಈಗ ವಿಡಿಯೋ ಮಾಡಿ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಜೊತೆಗೆ ನೆಟ್ಟಿಗರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಿದೆ. ಇವ್ರಿಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಯಾಕೆಂದ್ರೆ ಸಮಾಜದಲ್ಲಿ ಇರುವಂತಹ ಸಮಾಜದ ಓರೆಕೋರೆಗಳನ್ನ ತಿದ್ದುವಂತಹ ಮಾಧ್ಯಮಗಳು ಅವರನ್ನ ಒಂದು ಮಾಡಕ್ ಪ್ರಯತ್ನ ಪಟ್ರು. ಚೆನ್ನಾಗಿ ಬಾಳಿ, ಮಕ್ಕಳಿಗೋಸ್ಕರನಾದ್ರು ಚೆನ್ನಾಗಿ ಇರಿ ಅಂತ ಬುದ್ಧಿವಾದವನ್ನು ಹೇಳಿ ಕಳಿಸಾಗಿತ್ತು. ಆದ್ರೆ ಮತ್ತೆ ಈಗ ಅದೇ ವರ್ಷೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಯಾವುದೋ ಒಂದು ಸೀರಿಯಲ್ ಇಂದ, ಯಾವುದೋ ಒಂದು ವಿಡಿಯೋದಿಂದ, ಏನೋ ಒಂದು ಕ್ಷುಲ್ಲಕ ಕಾರಣದಿಂದ ಅವರ ಮಧ್ಯೆ ಅನುಮಾನ ಹುಟ್ಟುತ್ತಂತೆ. ಮತ್ತೆ ಈಗ ರಾತ್ರೋರಾತ್ರಿ ಜಗಳಾಡ್ಕೊಂಡು, ಕಿತ್ತಾಟ ಮಾಡ್ಕೊಂಡು, ಮನೆ ಜಗಳವನ್ನ ಬೀದಿಗೆ ತಂದು ಹೇಗೆ ತಮ್ಮ ಮರ್ಯಾದೆಯನ್ನು ತಾವೇ ಹರಾಜು ಹಾಕೋತಿದ್ದಾರೆ. ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದಾರಂತೆ ಲೀಲಾ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಿದೆ. ಶಾಂತಂ ಪಾಪಂ ಸ್ಟೋರಿ ಉಲ್ಲೇಖಿಸಿ ಜಗಳವಂತೆ. ಶಾಂತಂ ಪಾಪಂನಲ್ಲಿ ವಿಚಿತ್ರವಾಗಿ ಹೇಳಿದ್ದಾರೆ. ಅದರಲ್ಲಿ ಇರುವಂತೆ ನೀನು ವರ್ತನೆ ಮಾಡ್ತಿದ್ದೀಯಾ, ಸಾಕು ನಿನ್ನ ಸಹವಾಸ ಅಂತ ಲೀಲಾ ಅಂದಿರುವಂಥದ್ದು. ಶಾಂತಂ ಪಾಪಂ ಅಂತ ಒಂದು ಫೇಮಸ್ ಆದಂತಹ ಒಂದು ಸೀರೀಸ್ ಬರುತ್ತೆ. ಅದನ್ನ ನೋಡಿ ವಿಚಿತ್ರವಾಗಿ ಅದರಲ್ಲಿ ವರ್ತನೆ ಮಾಡಿದಂತೆ ನೀನು ವರ್ತನೆ ಮಾಡ್ತಿದ್ದೀಯಾ, ಹಂಗೇ ಇದ್ದೀಯಾ ನೀನು, ಸಾಕ್ ನಿನ್ ಸಹವಾಸ ಅಂತ ಹೇಳಿದ್ರಂತೆ. ಇದನ್ನ ಇವರು ಕಪಲ್ಸ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥದ್ದು. ನಾವು ಎಷ್ಟೋ ವಿಡಿಯೋಗಳನ್ನ ನೋಡ್ತೀವಿ, ಯಾವುದೋ ಸೀರಿಯಲ್ಗಳನ್ನ ನೋಡ್ತೀವಿ, ಸಿನಿಮಾಗಳನ್ನ ನೋಡ್ತೀವಿ. ಅಲ್ಲಿಯ ಕ್ಯಾರೆಕ್ಟರು ಎಷ್ಟೋ ಯಾರಿಗೋ ಒಂದು ರೀತಿಯಲ್ಲಿ ರೆಸೊನೇಟ್ ಆಗೋ ಥರ ಇರುತ್ತೆ. ಹೌದಾ, ಇವ್ರು ಹಿಂಗೆ ಇದಾರಲ್ವಾ, ಹಂಗೆ ಇದಾರಲ್ವಾ. ಆದ್ರೆ ಕಪಲ್ಸ್ ಮಧ್ಯೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಅವರು ಒಂದಾಗಿ ಬಾಳ್ತೀವಿ, ಮಕ್ಕಳಿಗೋಸ್ಕರನಾರು ಒಂದಾಗಿರ್ತೀವಿ ಅಂತ ಎಲ್ಲ ಹೇಳದ್ಮೇಲೆ ಯಾವುದೋ ಒಂದು ಶಾಂತಂ ಪಾಪಂ ಸ್ಟೋರಿಯನ್ನ ನೋಡಿ ನೀನು ಅಲ್ಲಿ ವಿಚಿತ್ರವಾಗಿದೆಯಾ, ಅದೇ ರೀತಿ ನೀನು ವರ್ತನೆ ಮಾಡ್ತಿದ್ದೀಯಾ ಅಂತ ಹೇಳಿರುವಂಥದ್ದು. ಆ ಕಾರಣಕ್ಕೆ ಈಗ ಲೀಲಾ ದೂರವಾಗ್ತಿದ್ದಾರಂತೆ. ಇವರ ಮಧ್ಯೆ ಸಾಕಷ್ಟು ಬಾರಿ ಈ ರೀತಿ ಕಿತ್ತಾಟಗಳು ಮತ್ತೆ ಸಂಧಾನ ನಡೆದೇ ಇದೆ. ಇನ್ಫ್ಯಾಕ್ಟ್ ಮಾಧ್ಯಮಗಳು ಕೂಡ ಇವರ ಮಕ್ಕಳಿಗೋಸ್ಕರ ಒಂದಾಗಿ ಬಾಳಿ ಅನ್ನುವಂತೆ ಇವರನ್ನ ಕರೆಸಿ ಸಂಧಾನ ಮಾಡಿದ್ದುಗಳು ಉಂಟು. ಜೊತೆಗೆ ಮಾಧ್ಯಮದ ಮುಂದೆ ತಾವೇ ಬಂದು ಒಬ್ರೊಬ್ರು ಕಿತ್ತಾಟ ಮಾಡಿಕೊಂಡು ಬೈದದ್ದನ್ನು ನಾವು ನೋಡ್ಕೊಂಡಿದೀವಿ. ಆದ್ರೆ ಇಲ್ಲ, ಇದನ್ನೆಲ್ಲ ಮರೆತು ನಾವು ಒಟ್ಟಿಗೆ ಇರ್ತೀವಿ ಅಂತ ಈ ಜೋಡಿ ಹೇಳಿದ್ರು. ಯಾಕೆಂದ್ರೆ ಮಕ್ಕಳಿಗೋಸ್ಕರ ನಾನು ಒಟ್ಟಿಗೆ ಇರ್ತೀವಿ ಅನ್ನುವಂಥದ್ದು. ಲೀಲಾ ಕಳೆದ ಬಾರಿಯೂ ಕೂಡ ಇಲ್ಲ, ಈ ವ್ಯಕ್ತಿಯ ಜೊತೆಗೆ ನನಗೆ ಇರೋಕೆ ಆಗೋದಿಲ್ಲ, ನಾನು ಇನ್ನು ಮೇಲೆ ಇವನ ಜೊತೆ ಸಂಸಾರವನ್ನ ಮಾಡಲ್ಲ, ನಾನು ಮಕ್ಕಳಿಗೋಸ್ಕರ ಕೂಡ ಇರೋ ವಿಚಾರದಲ್ಲಿ ಇಲ್ಲ ಅಂತ ಹೇಳಿದ್ರು. ಆದ್ರೆ ಎಲ್ಲ ಸಂಧಾನದ ಬಳಿಕ ಮಂಜು ಕೂಡ ಸಾಕಷ್ಟು ಪ್ರಯತ್ನ ಮಾಡಿ, ಇಲ್ಲ ನನಗೆ ನಿನ್ ಬಿಟ್ಟು ಇರಕ್ಕೆ ಆಗಲ್ಲ, ನಾವಿಬ್ರು ಒಟ್ಟಿಗೆ ಬಾಳ್ಬೇಕು, ಮಕ್ಕಳಿಗೋಸ್ಕರ ನಾನು ಒಟ್ಟಿಗೆ ಇರಬೇಕು ಅಂತ ಎಲ್ಲ ಹೇಳಿ ಸಂಧಾನವಾಗಿತ್ತು. ಆದ್ರೆ ಮತ್ತೆ ಈಗ ಯಾವುದೋ ಒಂದು ಕ್ಷುಲ್ಲಕ ಕಾರಣ, ಯಾವುದೋ ಒಂದು ವಿಡಿಯೋನ ನೋಡಿ ಮತ್ತೆ ಈಗ ಕಿತ್ತಾಟವಾಗಿರುವಂಥದ್ದು. ಸಂಧಾನವಾದ ನಂತರ ಸಾಕಷ್ಟು ಕಮರ್ಷಿಯಲ್ ವಿಡಿಯೋಗಳನ್ನ ಕೂಡ ಇವರು ಮಾಡ್ತಿದ್ದಂಥದ್ದು, ಸಾಕಷ್ಟು ಹಣವನ್ನು ಕೂಡ ಅದರಿಂದ ಗಳಿಸಿದಂಥ ಜೋಡಿ ಇದು. ಈಗ ಮತ್ತೆ ಕಿತ್ತಾಟವನ್ನ ಮಾಡ್ಕೊಂಡಿದ್ದಾರೆ. ಸಾಕು ನಿನ್ನ ಸಹವಾಸ ಅಂತ ಲೀಲಾ ಹೇಳ್ತಿದ್ದಾರೆ. ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಕೊಡಿದ್ಲು, ಯಾಕೆ ಲೀಲಾ ಏನ್ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ, ವಿಡಿಯೋ ಮಾಡ್ಬೇಡ, ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು, ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ, ಅನ್ಭವಿಸ್ಕೊಂಡು ಸಾಯ್ಲಿ ನಾನು, ಅಂದ್ರೆ ಬೇಡ ನೀನ್ ನನ್ಗೆ, ಎಷ್ಟು ಅಂತ ನಿನ್ ಜೊತೆ ಬಿಡ, ಸುಮ್ನೆ ಬೇಡ ನನ್ಗೆ ಸಾಯಕ್ಕಾಗಲ್ಲ ನಿನ್ನ ಹತ್ರ. ದೇವ್ರಡಿ ಎಷ್ಟು ಅಂತ ನಿನ್ನ ಹತ್ರ ನಾನು ಅನ್ಸರ್ಸ್ಕೊಂಡು ನಾನು ಏನು ಅಂದಿಲ್ಲ ನಿಮ್ಗೆ. ಶಾಂತಂ ಪಾಪಮ್ಮ ಅವ್ರು ಯಾರೋ ಸ್ಟೋರಿ ಎತ್ಕೊಂಡು ಮಾಡಿದಾರೆ.
ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ, ಇನ್ನೂ ಹೋಗ್ಬಿಡ್ಲಿ ಪರವಾಗಿಲ್ಲ. ಸರಿ. ಹೋಯ್ತೀನಿ ಬಿಡ. ಹೋಗಾಯ್ತು ಬಿಡ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತು.